Hello everyone, welcome our education channel We Learn Together. ಸಮಾಜ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ 2 ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಒಟ್ಟು 30 ಪ್ರಶ್ನೆಗಳನ್ನು ಒಳಗೊಂಡಿರುವಂತಹ ಒಂದು ಸೀರೀಸ್ ಇದಾಗಿದೆ. ಮಾಡೆಲ್ ಪೇಪರ್ ಅಂತನಾದ್ರೂ ನೀವು ಅನ್ಕೋಬಹುದು ಅಥವಾ ಮಾಡೆಲ್ MCQ ಅನ್ನುವಂಥದ್ದನ್ನಾದ್ರೂ ನೀವು ತಿಳ್ಕೊಳ್ಬಹುದು. ಈ ಮಾದರಿ ಪ್ರಶ್ನೆ ಪತ್ರಿಕೆ ಅಂತ ನಾವು ಏಕೆ ಇದನ್ನ ಕನ್ಸಿಡರ್ ಮಾಡ್ತಾ ಇದ್ದೇವೆ ಅಂದ್ರೆ ಎಲ್ಲಾ ಪ್ರಶ್ನೆಗಳಿಗೂ 4 ಆಪ್ಷನ್ಗಳಿರುತ್ತೆ. ಅಂದ್ರೆ MCQ ಮಾಡೆಲ್ನ ಕ್ವಶನ್ ಆಗಿರೋದ್ರಿಂದ ನಿಮಗೆ ಎಕ್ಸಾಮ್ಗಳಲ್ಲಿ ಯಾವ ರೀತಿಯಾಗಿ ನಾವು ಕ್ವಶನ್ಗೆ ಒಂದು ಆನ್ಸರ್ ಅನ್ನ ಐಡೆಂಟಿಫೈ ಮಾಡಬೇಕು ಅನ್ನುವಂಥದ್ದು ಗೊತ್ತಾಗುತ್ತೆ. ಮತ್ತೆ ಹೆಚ್ಚು ಈ ರೀತಿಯಾದಂಥ MCQಗಳನ್ನ ಬಿಡಿಸ್ತಾ ಹೋದಂತೆ ಪ್ರಾಕ್ಟೀಸ್ಗಳು ಹೆಚ್ಚಾಗುತ್ತೆ. ಉತ್ತರವನ್ನ ಫೈಂಡ್ ಮಾಡಬಹುದು. ತಪ್ಪು ಉತ್ತರಗಳು ಯಾವುದು ಅಂತ ಅದರಲ್ಲಿ ಅದನ್ನ ಡಿಲೀಟ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗೋದ್ರಿಂದ ಈ ಮಾಡೆಲ್ ಪೇಪರ್ ಕಾನ್ಸೆಪ್ಟ್ ಅನ್ನ ನಾವು ನಮ್ಮ ವಿಡಿಯೋದಲ್ಲಿ ತಂದಿರುವಂಥದ್ದು. ಇದು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಈ TET ಏನು ಜೂನ್ 30ಕ್ಕೆ ನಡೀತಾ ಇರುವಂತಹ TET ಎಕ್ಸಾಮ್ಗೆ ಯಾರ್ಯಾರು ಸಮಾಜ ವಿಜ್ಞಾನ ವಿಷಯದಲ್ಲಿ ಸೋಷಿಯಲ್ ಸೈನ್ಸ್ನಲ್ಲಿ B.Ed ಅನ್ನು ಮಾಡಿರ್ತೀರೋ ಅವರಿಗೆ ಈ ಒಂದು ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಪ್ರೀವಿಯಸ್ ಆಗಿ TET ಎಕ್ಸಾಮ್ ಅನ್ನು ಬರೆದು ಪಾಸ್ ಆದಂಥವ್ರು ಅಂದರೆ ಎಲಿಜಿಬಲ್ ಆದಂಥವ್ರು 90 ಮಾರ್ಕ್ಸ್ ಅನ್ನು ಪಡೆದಂಥವ್ರು ಈ ಬಾರಿ ತಮ್ಮ ಸ್ಕೋರನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಆಗಿರಬಹುದು. ಅಥವಾ ಫ್ರೆಷರ್ಸ್ ಯಾರು ಫಸ್ಟ್ ಟೈಮ್ TET ಎಕ್ಸಾಮ್ ಅನ್ನು ಬರಿತಾ ಇದ್ದೀರೋ ಫಸ್ಟ್ ಅಟೆಂಪ್ಟ್ ನಲ್ಲಿಯೇ ಒಂದು 110+ ನೀವು ಸ್ಕೋರ್ ಅನ್ನ ಮಾಡ್ಕೊಂಡ್ರಿ ಅಂದ್ರೆ ಮುಂಬರುವ ನೇಮಕಾತಿ ಒಂದು ಪರೀಕ್ಷೆಗಳು ಅಂದ್ರೆ ನಿಮ್ಮ GPT ಇವುಗಳಲ್ಲಿ ಹೆಚ್ಚಿನ ಸ್ಕೋರ್ ಅನ್ನ ಪಡಿಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಈ ಒಂದು ನೇಮಕಾತಿಯಲ್ಲಿ TETಯ ಒಂದು ಪರ್ಸೆಂಟ್ ಅನ್ನ 20% ಅಷ್ಟು 10% ಅಷ್ಟು TETಯ ಒಂದು ಅಂಕಗಳನ್ನ ವೇಟೇಜ್ ಅನ್ನ ತೆಗೆದುಕೊಳ್ತಾರೆ. ನಿಮ್ಮ B.Ed ಆಗಿರಬಹುದು ಅಥವಾ ನಿಮ್ಮ ಡಿಗ್ರಿ ಆಗಿರಬಹುದು. ಅವೆರಡರ ಜೊತೆಯಲ್ಲಿ CET ಎಕ್ಸಾಮ್ ಮತ್ತು TET ಎಕ್ಸಾಮ್ ಇವೆಲ್ಲವರ ಒಂದು ವೇಟೇಜ್ ಅನ್ನು ಸಹ ತೆಗೆದುಕೊಂಡು ನಿಮ್ಮ ನೇಮಕಾತಿ ನಡೆಯೋದ್ರಿಂದ ಈ TET ಎಕ್ಸಾಮ್ ಅನ್ನ ಕೇವಲ ಅರ್ಹತಾ ಪರೀಕ್ಷೆ ಅಂತ ನಾವು ಅದರಲ್ಲಿ 90+90 ಅನ್ನು ಮಾರ್ಕ್ಸ್ ಮಾಡಿ ಎಲಿಜಿಬಲ್ ಆದ್ರೆ ಸಾಕು ಅನ್ನುವಂತಹ ಒಂದು ಯೋಚನೆಯನ್ನ ಬಿಡಬೇಕಾಗುತ್ತೆ. ಅದರ ವೇಟೇಜ್ ಅನ್ನ ಮುಂದಿನ ಎಕ್ಸಾಮ್ಗಳಲ್ಲೂ ಕನ್ಸಿಡರ್ ಮಾಡೋದ್ರಿಂದ ನಾವು 110+ ಅಂಕಗಳನ್ನ ಇದರಲ್ಲಿ ತೆಗೆದುಕೊಂಡ್ರೆ ಮುಂದಿನ ಎಕ್ಸಾಮ್ಗಳಿಗೆ ಅವು ಹೆಲ್ಪ್ಫುಲ್ ಆಗುತ್ತೆ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಅಥವಾ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ವಿಡಿಯೋವನ್ನು ಹೆಚ್ಚೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಗುಂಪಿನ ಎಲ್ರಿಗೂ ಸಹ ವಿಡಿಯೋವನ್ನು ಕಳಿಸಿ. ಫಸ್ಟ್ ಕ್ವಶನನ್ನು ನಾವೀಗ ನೋಡ್ತಾ ಹೋಗೋಣ. ಕೇಂದ್ರೀಯ ಭೂಖಂಡ ಎಂದು ಯಾವುದನ್ನು ಕರೆಯುತ್ತಾರೆ? ಯಾವ ಖಂಡವನ್ನ ಕೇಂದ್ರೀಯ ಭೂಖಂಡ ಅಂತ ಕರೀತಾರೆ? ಆಫ್ರಿಕಾ ಖಂಡ, ಉತ್ತರ ಅಮೆರಿಕಾ ಖಂಡ, ದಕ್ಷಿಣ ಅಮೆರಿಕಾ ಖಂಡ ಹಾಗೆ ಏಷ್ಯಾ ಖಂಡ. ಆಫ್ರಿಕಾ, ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ ಹಾಗೂ ಏಷ್ಯಾ ಕೇಂದ್ರೀಯ ಭೂಖಂಡ ಎಂದು ಯಾವುದನ್ನ ಕರೀತಾರೆ? ಸರಿಯಾದಂತಹ ಉತ್ತರ ಇಲ್ಲಿ ಆಪ್ಷನ್ 1 ಆಫ್ರಿಕಾ ಖಂಡವನ್ನ ಕೇಂದ್ರೀಯ ಖಂಡ ಅಂತ ಕರೀತಾರೆ. ಹೀಗೆ ಕರೀಲಿಕ್ಕೆ ಒಂದು ಕಾರಣ ಇದೆ. ಆ ಕಾರಣ ಏನು? ಆಫ್ರಿಕಾ ಖಂಡದ ಮೇಲೆ ಇದರ ಸರಿಸುಮಾರು ಮಧ್ಯಭಾಗದಲ್ಲಿ ಸಮಭಾಜಕ ವೃತ್ತ ಹಾದು ಹೋಗಿದೆ. ಸಮಭಾಜಕ ವೃತ್ತ ಈ ಖಂಡವನ್ನ ಸರಿಸುಮಾರು ಅರ್ಧವನ್ನಾಗಿ ಮಾಡುತ್ತೆ. ಇದರ ಜೊತೆಯಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಆಗಿರಬಹುದು ಅಥವಾ ಮಕರ ಸಂಕ್ರಾಂತಿ ವೃತ್ತ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತ ಈ ಒಂದು ಖಂಡದ ಆಫ್ರಿಕಾ ಖಂಡದ ಉತ್ತರ ಭಾಗದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ, ದಕ್ಷಿಣ ಭಾಗದಲ್ಲಿ ಮಕರ ಸಂಕ್ರಾಂತಿ ವೃತ್ತ ಹಾದು ಹೋಗಿದೆ. ಇದರ ಜೊತೆಯಲ್ಲಿ 0 ಡಿಗ್ರಿ ರೇಖಾಂಶ, ಗ್ರೀನಿಚ್ ರೇಖಾಂಶ ಅಂತ ನಾವೇನು ಪ್ರಧಾನ ರೇಖಾಂಶವನ್ನು ಕರಿತೇವೆ, ಈ ರೇಖಾಂಶವು ಆಫ್ರಿಕಾ ಖಂಡದ ಪಶ್ಚಿಮ ಭಾಗದಲ್ಲಿ ಹಾದು ಹೋಗಿದೆ. ಈ ಪ್ರಮುಖ ಅಕ್ಷಾಂಶಗಳು, ರೇಖಾಂಶಗಳೆಲ್ಲವೂ ಸಹ ಈ ಒಂದು ಖಂಡದ ಮೇಲೆ ಹಾದು ಹೋಗಿರುವಂಥದ್ದು. ಈ ರೀತಿಯಾಗಿ ನಮಗೆ ಸಿಗುವಂಥದ್ದು ಈ ಆಫ್ರಿಕಾ ಖಂಡ ಮಾತ್ರ. ಹಾಗಾಗಿ ಇದನ್ನ ಕೇಂದ್ರೀಯ ಖಂಡ ಅಂತ ಕರೆಯುವಂಥದ್ದು. ನೆಕ್ಸ್ಟ್ 2ನೇ ಪ್ರಶ್ನೆ. ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಪ್ರಸಿದ್ಧಿ ಪಡೆದ ನಗರ? ದಾವಣಗೆರೆ, ಶಿವಮೊಗ್ಗ, ಬೆಳಗಾವಿ ಹಾಗೆ ಮಂಡ್ಯ. ಮ್ಯಾಂಚೆಸ್ಟರ್ ಇದು ಕಂಡುಬರುವಂಥದ್ದು ಇಂಗ್ಲೆಂಡ್ನ ಹತ್ತಿ ಬಟ್ಟೆ ಕೈಗಾರಿಕೆಗೆ ಪ್ರಸಿದ್ಧಿ ಪಡೆದಂತಹ ಒಂದು ಸ್ಥಳ ಆಗಿದೆ ಮ್ಯಾಂಚೆಸ್ಟರ್ ಹೇಳುವಂಥದ್ದು. ಈ ಯಾವೆಲ್ಲ ಪ್ರದೇಶಗಳು ಈ ಹತ್ತಿ ಬಟ್ಟೆಯ ಒಂದು ಉದ್ಯಮಗಳಲ್ಲಿ ಪ್ರಸಿದ್ಧಿಯನ್ನ ಪಡೆದಿರುತ್ತೋ ಅಥವಾ ಹತ್ತಿ ಬಟ್ಟೆ ಉದ್ಯಮದಲ್ಲಿ ಮುಂಚೂಣಿಯಲ್ಲಿರುತ್ತೋ ಅಂತಹ ಒಂದು ಪ್ರದೇಶಕ್ಕೆ ಮ್ಯಾಂಚೆಸ್ಟರ್ ಅಂತ ಕರೀತೇವೆ. ನಾವು ಭಾರತದ ಮ್ಯಾಂಚೆಸ್ಟರ್ ಅಂತ
ಅಲಹಾಬಾದನ್ನು ಕರೆಯುವಂಥದ್ದು, ಗುಜರಾತ್ನ ಕರೆಯುವಂಥದ್ದು. ಅಲ್ಲಿ ಅವರು ಅಲಹಾಬಾದನ್ನು, ಮೊದಲು ಮುಂಬೈಯನ್ನು ಕರೀತಾ ಇದ್ರು, ಭಾರತದ ಮ್ಯಾಂಚೆಸ್ಟರ್ ಎಂದು, ಈಗ ಅಲಹಾಬಾದನ್ನು ಕರೆಯುವಂಥದ್ದು. ಅಲಹಾಬಾದ್ ಅಲ್ಲ, ಅಹಮದಾಬಾದನ್ನು ಕರೆಯುವಂಥದ್ದು. ಹಾಗೆ ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಯಾವ ನಗರವನ್ನು ಕರೀತಾರೆ? ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 1, ದಾವಣಗೆರೆಯನ್ನ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ. ಅತಿ ಹೆಚ್ಚಿನ ಹತ್ತಿ ಬಟ್ಟೆ ಕೈಗಾರಿಕೆಗಳನ್ನು ನಾವು ದಾವಣಗೆರೆಯಲ್ಲಿ ಕಾಣಬಹುದು. ಹಾಗಾಗಿ ದಾವಣಗೆರೆಯನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ. ಭಾರತದ ಮ್ಯಾಂಚೆಸ್ಟರ್ ಎಂದು ಮುಂಬೈಯನ್ನು ಕರೀತಾ ಇದ್ರು. ಈಗ ರೀಸೆಂಟ್ ಆಗಿ ನಾವು ಡಾಟಾಸ್ಗಳನ್ನು ಕಲೆಕ್ಟ್ ಮಾಡಿದಾಗ ಅಥವಾ ನೆಟ್ನಲ್ಲಿ ನಾವು ನೋಡಿದಾಗ ಅಹಮದಾಬಾದ್ ಗುಜರಾತ್ನಲ್ಲಿರುವಂತಹ ಅಹಮದಾಬಾದನ್ನು ಭಾರತದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ. ಇನ್ನು ಮ್ಯಾಂಚೆಸ್ಟರ್ ಇಂಗ್ಲೆಂಡ್ನಲ್ಲಿ ಇರುವಂಥದ್ದು. ನೆಕ್ಸ್ಟ್ 3ನೇ ಪ್ರಶ್ನೆ, ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ನೀಡಿದಂತಹ ವಿಧಿ. ಕೆಲವೊಂದಿಷ್ಟು ಪ್ರಾದೇಶಿಕವಾಗಿ ಹಿಂದುಳಿದಂತಹ ಪ್ರದೇಶಗಳಿಗೆ ಭಾರತ ಸಂವಿಧಾನದ ಅಡಿಯಲ್ಲಿ ವಿಶೇಷ ಸ್ಥಾನಮಾನಗಳನ್ನು ನೀಡಲಾಗಿದೆ. ಆ ಒಂದು ದಿಸೆಯಲ್ಲಿ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಭಾಗಗಳು, ಮೊದಲು ಹೈದರಾಬಾದ್ ಕರ್ನಾಟಕ ಅಂತ ಏನು ಕರಿತಾ ಇದ್ವಿ, ಈ ಭಾಗಗಳಿಗೆ ಒಂದು ವಿಶೇಷ ಸ್ಥಾನಮಾನವನ್ನು ನೀಡಲಾಗಿದೆ. ಅದರ ಅಡಿಯಲ್ಲಿ ವಿಶೇಷ ಅನುದಾನಗಳು ಬರುತ್ತೆ, ಅದರ ಅಡಿಯಲ್ಲಿ ನೇಮಕಾತಿಗಳು ನಡೆಯುವಂಥದ್ದು. ಈ ರೀತಿ ಕಲ್ಯಾಣ ಕರ್ನಾಟಕಕ್ಕೆ ಯಾವ ವಿಧಿಯ ಅಡಿಯ ಅನ್ವಯದಲ್ಲಿ ವಿಶೇಷ ಸ್ಥಾನಮಾನವನ್ನು ನೀಡಲಾಗಿದೆ? ಆಪ್ಷನ್ಗಳು 371 371 371 ಹಾಗೆ 371 ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 3, 371 371 ಆರ್ಟಿಕಲ್ನ ಅಡಿಯಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಿದ್ದಾರೆ. ಈ ವಿಶೇಷ ಸ್ಥಾನಮಾನದ ಅಡಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು, ಅನುದಾನಗಳು ಬಿಡುಗಡೆಯಾಗುತ್ತೆ, ನೇಮಕಾತಿಗಳು ನಡೆಯುವಂಥದ್ದಿರಬಹುದು. ಇವೆಲ್ಲವೂ ಸಹ ನಾವು HK ಮತ್ತು ನಾನ್ HK ಅಂತ ಮೊದಲು ಕರಿತಾ ಇದ್ವಿ. ಆ HK ಅಂದರೆ ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಂತಾಗಿತ್ತು. ಈಗ ಅದನ್ನು ಕಲ್ಯಾಣ ಕರ್ನಾಟಕ ಅಂತ ಕರೆದಿದ್ದಾರೆ, KK ಅನ್ನುವಂಥ ಕರೆಯುವಂಥದ್ದು. ನೆಕ್ಸ್ಟ್ 4ನೇ ಪ್ರಶ್ನೆ, ದಾಸ ಸಾಹಿತ್ಯದ ತವರೂರು. ಬಳ್ಳಾರಿ ಜಿಲ್ಲೆ, ರಾಯಚೂರು ಜಿಲ್ಲೆ, ಮಂಡ್ಯ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ. ಯಾವ ಜಿಲ್ಲೆಯನ್ನು ದಾಸ ಸಾಹಿತ್ಯದ ತವರೂರು ಅಂತ ಕರೆಯುವಂಥದ್ದು? ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 2, ರಾಯಚೂರು ಜಿಲ್ಲೆಯನ್ನು ದಾಸ ಸಾಹಿತ್ಯದ ತವರೂರು ಅಂತ ಕರೀತಾರೆ. 5ನೇ ಪ್ರಶ್ನೆ, ಅರಿಕುಠಾರ ಎನ್ನುವುದು ಈ ಜಿಲ್ಲೆಯ ಪ್ರಾಚೀನ ಹೆಸರು. ಈ ರೀತಿಯಾದಂತಹ ಒಂದು ಪ್ರಶ್ನೆಗಳನ್ನು ನೀವು ಹೆಚ್ಚಾಗಿ ಕೇಳುವಂತಹ ಚಾನ್ಸಸ್ ಇದೆ. TETಯಲ್ಲಿ ಒಂದು ಪ್ರಾಚೀನ ಹೆಸರನ್ನು ಕೊಟ್ಟು ಪ್ರಸ್ತುತ ಅದು ಯಾವ ಒಂದು ಪ್ರದೇಶದ ಪ್ರಾಚೀನ ಹೆಸರಾಗಿದೆ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ. ಇಲ್ಲಿ ಆಪ್ಷನ್ಗಳು ಚಾಮರಾಜನಗರ ಜಿಲ್ಲೆ, ಬೀದರ್ ಜಿಲ್ಲೆ, ವಿಜಯಪುರ ಜಿಲ್ಲೆ, ಉಡುಪಿ ಜಿಲ್ಲೆ. ಅರಿಕುಠಾರ ಹೇಳುವಂಥದ್ದು ಯಾವ ಜಿಲ್ಲೆಯ ಒಂದು ಪ್ರಾಚೀನ ಹೆಸರಾಗಿತ್ತು? ಸರಿಯಾದಂತಹ ಉತ್ತರ ಇಲ್ಲಿ ಚಾಮರಾಜನಗರ ಜಿಲ್ಲೆಯ ಒಂದು ಪ್ರಾಚೀನ ಹೆಸರಾಗಿತ್ತು. ಈಗ ನಾವು ಬೆಂದಕಾಳೂರು ಅಂತ ಇರುವಂಥದ್ದನ್ನು ಬೆಂಗಳೂರು ಅಂತ ಕರೆಯುವಂಥದ್ದು. ಈ ರೀತಿಯಾಗಿ ನಾವು ಪ್ರಯಾಗನ್ನು ಅಲಹಾಬಾದ್ ಅಂತ ಕರೆಯುವಂಥದ್ದು. ಈ ರೀತಿಯಾಗಿ ಪ್ರಾಚೀನವಾಗಿ ಇರುವಂಥದ್ದು ಪಾಟ್ನಾವನ್ನು ಬಿಹಾರ್ ಅಂತ ಕರೆಯುವಂಥದ್ದು. ಇವೆಲ್ಲವೂ ಸಹ ನಿಮ್ಮ ಪುಸ್ತಕದಲ್ಲಿ 6ನೇ ತರಗತಿಯ ಪುಸ್ತಕದಲ್ಲಿ ಇರಬಹುದು ಅಥವಾ ಮುಂದೆ ಬರುವಂತಹ 8, 9, 10ರ ಪುಸ್ತಕದಲ್ಲಿ ಈ ರೀತಿಯ ಪ್ರಾಚೀನ ಹೆಸರು, ಪ್ರಸ್ತುತವಾಗಿ ಅದನ್ನು ಏನಂತ ಕರೀತಾರೆ ಅನ್ನುವಂಥ ಹೆಸರುಗಳನ್ನು ನೀಡಿದ್ದಾರೆ. ಅವುಗಳನ್ನು ನೀವು ಹೆಚ್ಚು ಒಂದು ಕಡೆ ನೋಟ್ ಮಾಡಿ ಇಟ್ಕೊಂಡು ಅದನ್ನು ನೋಡಬೇಕಾಗತ್ತೆ. ಈ ರೀತಿಯಾದಂಥ ಒಂದು ಪ್ರಶ್ನೆಯನ್ನು ಕೇಳುವಂಥ ಚಾನ್ಸಸ್ ಹೆಚ್ಚಿನದಾಗಿದೆ. ನೆಕ್ಸ್ಟ್ 6ನೇ ಪ್ರಶ್ನೆ, ಭಾರತ ರಕ್ಷಣಾ ಸಚಿವಾಲಯದ ಪ್ರಧಾನ ಕಚೇರಿ ಇರುವಂಥದ್ದು? ಮುಂಬೈ, ದೆಹಲಿ, ಪುಣೆ, ಚೆನ್ನೈ. ಭಾರತದ ರಕ್ಷಣಾ ಸಚಿವಾಲಯ ಇದರ ಪ್ರಧಾನ ಕಚೇರಿ ಇರುವಂಥದ್ದು ದೆಹಲಿಯಲ್ಲಿ ಪ್ರಧಾನ ಕಚೇರಿ ಇದೆ. ಇದನ್ನು ಬಿಟ್ಟು ಭಾರತದ ಭೂಸೇನೆ ಆಗಿರ್ಬೋದು, ಭಾರತದ ಭೂಸೇನೆ, ನೌಕಾಸೇನೆ ಹಾಗೆ ವಾಯುಸೇನೆ, ಈ 3ರ ಪ್ರಧಾನ ಕಚೇರಿಯೂ ಸಹ ಇರುವಂಥದ್ದು ದೆಹಲಿಯಲ್ಲಿ. ಈ 3ರ ಪ್ರಧಾನ ದಂಡನಾಯಕರು ಅಥವಾ ಮಹಾ ಅಧಿನಾಯಕರು ಅಂತ ನಾವು ರಾಷ್ಟ್ರಪತಿಯನ್ನು ಕರಿತೇವೆ. ರಾಷ್ಟ್ರಪತಿಯ ಅಧೀನದಲ್ಲಿ ಈ 3 ಸೇನೆಗಳು ಕಾರ್ಯವನ್ನು ನಿರ್ವಹಿಸ್ತವೆ. ಅದರ ಅಡಿಯಲ್ಲಿ ಭೂಸೇನೆಗೆ ಜನರಲ್ ಹೇಳುವಂಥ ದಂಡನಾಯಕರಿರ್ತಾರೆ, ನೌಕಾಸೇನೆಗೆ ಅಡ್ಮಿರಲ್ ಹೇಳುವಂಥವ್ರು ಇರ್ತಾರೆ, ಹಾಗೆ ವಾಯುಸೇನೆಗೆ ಏರ್ ಚೀಫ್ ಮಾರ್ಷಲ್ ಹೇಳುವಂತಹ ದಂಡನಾಯಕರಿರ್ತಾರೆ.
ನೆಕ್ಸ್ಟ್ 7ನೇ ಪ್ರಶ್ನೆ, ಬಾನುಲಿ ಪ್ರಸರಣ ಸಂಹಿತೆ ಜಾರಿಗೆ ಬಂದ ವರ್ಷ 1972, 1975, 1962 ಹಾಗೆ 1988. ಬಾನುಲಿ ಪ್ರಸರಣ ಸಂಹಿತೆ. ಈ ಬಾನುಲಿ ಪ್ರಸರಣ ಸಂಹಿತೆ ಯಾಕಾಗಿ ಜಾರಿಗೆ ಬಂತು? ಈ ಮಾಧ್ಯಮದ ವಿಷಯದಲ್ಲಿ ಏನು ನಾವು ವಿದ್ಯುನ್ಮಾನ ಮಾಧ್ಯಮಗಳು, ರೇಡಿಯೋ ಆಗಿರ್ಬೋದು, ಟಿವಿ ಆಗಿರ್ಬೋದು, ಇಂಟರ್ನೆಟ್ಗಳಾಗಿರ್ಬೋದು, ಇವೆಲ್ಲವೂ ಸಹ ಈ ಬಾನುಲಿ ಪ್ರಸರಣ ಸಂಹಿತೆ ಕಾಯ್ದೆ ಅಡಿಯಲ್ಲಿ ನೋಂದಣಿ ಆಗಿರಬೇಕು. ಅವುಗಳ ಅಡಿಯಲ್ಲಿ ನೋಂದಾಯಿಸಿಕೊಂಡು ಕಾರ್ಯವನ್ನು ನಿರ್ವಹಿಸಬೇಕು. ಅದಕ್ಕಾಗಿ ಬಾನುಲಿ ಪ್ರಸರಣ ಸಂಹಿತೆಯನ್ನ ಜಾರಿಗೆ ತರ್ತಾರೆ. ಇದು ಜಾರಿಗೆ ಬಂದಂತಹ ವರ್ಷ 1962ರಲ್ಲಿ ಇದು ಜಾರಿಗೆ ಬರುತ್ತೆ. ನೆಕ್ಸ್ಟ್ 8ನೇ ಪ್ರಶ್ನೆ, ಕೆಂಪಂಗಿ ದಳ ಸೈನ್ಯವನ್ನು ಕಟ್ಟಿದವನು. ಕೆಂಪಂಗಿ ದಳ ಹೇಳುವಂತಹ ಸೈನ್ಯವನ್ನು ಯಾರು ಕಟ್ತಾರೆ? ಹಿಟ್ಲರ್, ಮುಸೋಲಿನಿ, ಮ್ಯಾಜಿನಿ, ಗ್ಯಾರಿಬಾಲ್ಡಿ. ಸರಿಯಾದಂತಹ ಉತ್ತರ ಇಲ್ಲಿ ಗ್ಯಾರಿಬಾಲ್ಡಿ ಇದನ್ನ ಕಟ್ತಾನೆ. ಕೆಂಪಂಗಿ ದಳ ಹೇಳುವಂತಹ ಒಂದು ಸೈನ್ಯವನ್ನ ಕಟ್ತಾನೆ. ಇನ್ನು ಹಿಟ್ಲರ್ನ ನಾವು ನೋಡ್ತಾ ಹೋದ್ರೆ ಜರ್ಮನಿಯ ಸರ್ವಾಧಿಕಾರಿಯಾಗಿರ್ತಾನೆ ಹಿಟ್ಲರ್. ಹಾಗೆ ಮುಸೋಲಿನಿ ಇಟಲಿಯ ಸರ್ವಾಧಿಕಾರಿಯಾಗಿರ್ತಾನೆ. ಮ್ಯಾಜಿನಿ ಇಟಲಿಯ ಏಕೀಕರಣದ ರೂವಾರಿ ಅಂತ ನಾವು ಕರಿತೇವೆ. ಇಟಲಿ ಏಕೀಕರಣದ ರೂವಾರಿ. ಹಾಗೆ ಗ್ಯಾರಿಬಾಲ್ಡಿ ಈತನು ಸಹ ಇಟಲಿಯ ಏಕೀಕರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾನೆ. ಇನ್ನು ಅಟೋಮನ್ ಬಿಸ್ಮಾರ್ಕ್ ಹೇಳುವಂತಹ ಒಬ್ಬ ವ್ಯಕ್ತಿ ಬರ್ತಾನೆ. ಆತ ಜರ್ಮನಿಯ ಏಕೀಕರಣವನ್ನ ಮಾಡಿದಂಥವನು. ಜರ್ಮನಿಯ ಏಕೀಕರಣಕ್ಕೆ ಸಂಬಂಧಪಟ್ಟರೆ ನಾವು ಅಟೋಮನ್ ಬಿಸ್ಮಾರ್ಕ್ನನ್ನು ಹೇಳ್ತೇವೆ. ಜೋಸೆಫ್ ಮ್ಯಾಜಿನಿ ಈತ ಇಟಲಿಯ ಏಕೀಕರಣದ ರೂವಾರಿ ಅಂತ ನಾವು ಕರೆಯುವಂಥದ್ದು. ನೆಕ್ಸ್ಟ್ 9ನೇ ಪ್ರಶ್ನೆ, ಜಗತ್ತಿನ ಪ್ರಥಮ ಲಿಖಿತ ಸಂವಿಧಾನ ಹೊಂದಿದ ದೇಶ. ಇಂಗ್ಲೆಂಡ್, ಚೀನಾ, ಫ್ರಾನ್ಸ್, ಅಮೆರಿಕ ಸಂಯುಕ್ತ ಸಂಸ್ಥಾನ. ಜಗತ್ತಿನ ಪ್ರಥಮ ಲಿಖಿತ ಸಂವಿಧಾನವನ್ನು ಹೊಂದಿದಂತಹ ದೇಶ ಯಾವುದು? ಅದು ಅಮೆರಿಕ ಸಂಯುಕ್ತ ಸಂಸ್ಥಾನ. ಇದು ಜಗತ್ತಿನ ಪ್ರಥಮ ಲಿಖಿತ ಸಂವಿಧಾನವನ್ನು ಹೊಂದಿತು. ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ ಆದ ನಂತರ ಅಮೆರಿಕ ಸ್ವಾತಂತ್ರ್ಯವನ್ನ ಪಡೆಯಿತು. ಅಲ್ಲಿ ಜಾರ್ಜ್ ವಾಷಿಂಗ್ಟನ್ ಅಮೆರಿಕಾದ ಪ್ರಥಮ ಅಧ್ಯಕ್ಷರಾಗ್ತಾರೆ. ಅದಾದ ನಂತರ ಪ್ರಥಮ ಲಿಖಿತ ಸಂವಿಧಾನವನ್ನು ರಚನೆ ಮಾಡಲಾಗುತ್ತೆ. ಅದು ಅಮೆರಿಕ ಸಂಯುಕ್ತ ಸಂಸ್ಥಾನದ ಲಿಖಿತ ಸಂವಿಧಾನ ಆಗಿದೆ. ನೆಕ್ಸ್ಟ್ 10ನೇ ಪ್ರಶ್ನೆ, ಸ್ಪಿನ್ನಿಂಗ್ ಜೆನ್ನಿ ನೂಲುವ ಯಂತ್ರವನ್ನು ಕಂಡುಹಿಡಿದಂಥವನು. ಸ್ಪಿನ್ನಿಂಗ್ ಜೆನ್ನಿ ನೂಲುವ ಯಂತ್ರವನ್ನು ಕಂಡುಹಿಡಿದಂಥವನು. ಸ್ಯಾಮ್ಯುಯಲ್ ಕ್ರಾಂಪ್ಟನ್, ಎಡ್ಮಂಡ್ ಕಾರ್ಟ್ರೈಟ್, ಜೇಮ್ಸ್ ಹಾರ್ಗ್ರೀವ್ಸ್, ಜೇಮ್ಸ್ ವ್ಯಾಟ್. ಯಾರು ಸ್ಪಿನ್ನಿಂಗ್ ಜೆನ್ನಿಯನ್ನು ಕಂಡುಹಿಡಿದಿರುವಂಥದ್ದು? ಸರಿಯಾದ ಉತ್ತರ ಇಲ್ಲಿ ಜೇಮ್ಸ್ ಹಾರ್ಗ್ರೀವ್. ಈತ ಸ್ಪಿನ್ನಿಂಗ್ ಜೆನ್ನಿಯನ್ನು ಕಂಡುಹಿಡಿತಾನೆ. ಅಂದರೆ ಇಂಗ್ಲೆಂಡ್ನಲ್ಲಿ ಉಂಟಾದ ಕೈಗಾರಿಕಾ ಕ್ರಾಂತಿ ಉಂಟಾದ ನಂತರ ಈ ಒಂದು ಕೆಲವೊಂದಿಷ್ಟು ಬಟ್ಟೆಗಳ ತಯಾರಿಕೆ, ಹತ್ತಿ ಬಟ್ಟೆಯ ತಯಾರಿಕೆಯಲ್ಲಿ ಬದಲಾವಣೆಗಳುಂಟಾಗುತ್ತೆ. ಆ ಬದಲಾವಣೆ ಉಂಟಾಗದ್ದು ಪ್ರಾರಂಭವಾಗಿರುವಂಥದ್ದು ಈ ಸ್ಪಿನ್ನಿಂಗ್ ಜೆನ್ನಿ ಹೇಳುವಂತಹ ನೂಲುವ ಯಂತ್ರಗಳು ಇತ್ಯಾದಿಗಳ ಸಂಶೋಧನೆ ಆದ ನಂತರ. ನೆಕ್ಸ್ಟ್ 11ನೇ ಪ್ರಶ್ನೆ, ಅಹೋಮ್ ರಾಜವಂಶಸ್ಥರ ಸ್ಥಾಪಕ. ಅಹೋಮ್ ರಾಜಮನೆತನದ ಸ್ಥಾಪಕ. ಇದು ನೋಡಿ, ಈಗ ಪರಿಷ್ಕೃತ ಪುಸ್ತಕದಲ್ಲಿ ಸೇರಿದಂತಹ ಒಂದು ವಿಷಯ ಆಗಿದೆ ಅಹೋಮ ರಾಜಮನೆತನ. ಪ್ರೀವಿಯಸ್ ಆಗಿ ಈ ಅಹೋಮರಾಗಿರ್ಬಹುದು, ಕಾರ್ಕೋಟ ರಾಜಮನೆತನ ಹೇಳಾಗಿರ್ಬೋದು, ಈ ಯಾವ ರಾಜಮನೆತನಗಳು ಪ್ರೀವಿಯಸ್ ಸೋಷಿಯಲ್ ಬುಕ್ ಅಲ್ಲಿ ನಾವು ನೋಡಿದಾಗ ನಮಗೆ ಸಿಗೋದಿಲ್ಲ. ಈ ರಿವೈಸ್ಡ್ ಆಗಿ ಪರಿಷ್ಕೃತವಾಗಿ ಬಂದಂತಹ ಪುಸ್ತಕದಲ್ಲಿ ಬಂದಂತಹ ವಿಷಯಗಳಾಗಿವೆ. ಈ ಅಹೋಮ ರಾಜಮನೆತನ ಅಥವಾ ಅಹೋಮ ವಂಶದ ಸ್ಥಾಪಕ ಯಾರು? ಜಯಧ್ವಜ ಸಿಂಹ, ಚಕ್ರಧ್ವಜ ಸಿಂಹ, ಸುಕಪ, ಲಚಿತ್. ಸರಿಯಾದ ಉತ್ತರ ಇಲ್ಲಿ ಸುಕಪ ಹೇಳುವಂಥವನು ಅಹೋಮ್ ರಾಜಮನೆತನದ ಒಂದು ಸ್ಥಾಪಕ ಆಗಿದ್ದಾನೆ, ರಾಜವಂಶಸ್ಥರ ಸ್ಥಾಪಕ. ಈ ಅಹೋಮ್ ರಾಜವಂಶಸ್ಥರು ಈಗಿನ ಅಸ್ಸಾಂ ಭಾಗದಲ್ಲಿ ಇದ್ದಂತಹ ಒಂದು ರಾಜಮನೆತನ ಆಗಿತ್ತು. ಆ ಅಹೋಮರು ಅಸ್ಸಾಂ ಭಾಗದಲ್ಲಿ ಬಂದು ನೆಲೆಸಿದ ಕಾರಣದಿಂದಾಗಿ ಅಸ್ಸಾಂಗೆ ಆ ಹೆಸರು, ಅಸ್ಸಾಂ ಹೇಳುವಂತಹ ಹೆಸರು ಬಂದಿರುವಂಥದ್ದು ಅಹೋಮ್ ರಾಜಮನೆತನದ ಒಂದು ಕಾರಣದಿಂದಾಗಿ. ಸುಕಪ ಇದರ ಪ್ರಮುಖ ಸ್ಥಾಪಕ. ಚಕ್ರಧ್ವಜ ಸಿಂಹ, ಜಯಧ್ವಜ ಸಿಂಹ ಇವೆಲ್ಲರೂ ಸಹ ಅಹೋಮ್ ರಾಜಮನೆತನದ ಪ್ರಮುಖ ಅರಸರು. ಲಚಿತ್ ಹೇಳುವಂಥವನು ಸೇನಾಧಿಕಾರಿಯಾಗಿರ್ತಾನೆ, ಪ್ರಮುಖ ಅಧಿಕಾರಿ ಆಗಿ ಇದ್ದಂಥವನು ಲಚಿತ್. ನೆಕ್ಸ್ಟ್ 12ನೇ ಪ್ರಶ್ನೆ, ದೀನ್ ಇ ಇಲಾಹಿ ಮತದ ವರಿಷ್ಠ ಪುರೋಹಿತ. ದೀನ್ ಇ ಇಲಾಹಿ ಅಂದ್ರೆ ಏನು? ದೀನ್ ಇ ಇಲಾಹಿ ಹೇಳುವಂಥದ್ದು ಅಕ್ಬರ್ನು ಸ್ಥಾಪಿಸಿದಂತಹ ಒಂದು ಮತ.
ಅಕ್ಬರ್ನು ಒಂದು ಮತವನ್ನ ಸ್ಥಾಪನೆ ಮಾಡ್ತಾನೆ. ಅಕ್ಬರ್ ಧರ್ಮ ಸಹಿಷ್ಣುವಾಗಿರ್ತಾನೆ, ಯಾವುದೇ ಹಿಂದೂ ಮುಸ್ಲಿಂ ಎಲ್ಲಾ ಧರ್ಮದವರಿಗೂ ಪ್ರೋತ್ಸಾಹವನ್ನ ಕೊಟ್ಟಿರುವಂಥವನು. ಈತ ಒಂದು ಮತವನ್ನ ಸ್ಥಾಪನೆ ಮಾಡ್ತಾನೆ, ಅದು ದೀನ್ ಇ ಇಲಾಹಿ. ಏನಿದೆ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಬೌದ್ಧ ಈ ಎಲ್ಲಾ ಮತಗಳಲ್ಲಿ ಇರುವಂತಹ ಉತ್ತಮ ಅಂಶಗಳನ್ನ ಈ ಒಂದು ಮತ ಒಳಗೊಂಡಿರುತ್ತೆ. ದೀನ್ ಇ ಇಲಾಹಿ ಹೇಳುವಂತಹ ಮತ ಒಳಗೊಂಡಿರುತ್ತೆ. ಇಲ್ಲಿ ಯಾರೇ ಒಬ್ಬರು ಈ ಮತವನ್ನ ಪಡಿಲೇಬೇಕು ಅನ್ನುವಂತಹ ಒತ್ತಾಯ ಇರೋದಿಲ್ಲ, ಅವರ ಇಷ್ಟದ ಅನುಸಾರ ಅದನ್ನ ಪಡಿಬಹುದಿತ್ತು. ಅಕ್ಬರ್ ಈ ಒಂದು ಮತವನ್ನ ಸ್ಥಾಪನೆ ಮಾಡ್ತಾನೆ. ಅದರ ವರಿಷ್ಠ ಪುರೋಹಿತ ಯಾರು? ಅಬ್ದುಲ್ ಫಜಲ್, ಬದೋನಿ, ಫೈಜಿ, ಮಲ್ಲಿಕ್ ಮಹಮ್ಮದ್ ಜೈಶಿ. ಯಾರು ದೀನ್ ಇ ಇಲಾಹಿಯ ವರಿಷ್ಠ ಪುರೋಹಿತರಾಗಿರ್ತಾರೆ? ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 1 ಅಬ್ದುಲ್ ಫಜಲ್. ಈತ ದೀನ್ ಇ ಇಲಾಹಿ ಮತದ ವರಿಷ್ಠ ಪುರೋಹಿತ. ದೀನ್ ಇ ಇಲಾಹಿ ಮತವನ್ನ ಅಕ್ಬರ್ನು ಸ್ಥಾಪನೆ ಮಾಡ್ತಾನೆ. ನೆಕ್ಸ್ಟ್ 13ನೇ ಪ್ರಶ್ನೆ. 2ನೇ ಶಿವಾಜಿ ಎಂದು ಹೆಸರುವಾಸಿಯಾದ ಪೇಶ್ವೆ? 1ನೇ ಬಾಜಿರಾವ್, 1ನೇ ಮಾಧವರಾವ್, ಬಾಲಾಜಿ ಬಾಜಿರಾವ್, ಬಾಲಾಜಿ ವಿಶ್ವನಾಥ್. 2ನೇ ಶಿವಾಜಿ. 2ನೇ ಶಿವಾಜಿ ಅನ್ನುವಂತಹ ಒಂದು ಬಿರುದು ಬರಲಿಕ್ಕೆ ಕಾರಣ ಏನು? ಶಿವಾಜಿಯ ರೀತಿಯಲ್ಲಿ ಆಡಳಿತವನ್ನ ನಡೆಸ್ತಾನೆ. ಮರಾಠರ ಒಂದು ಒಕ್ಕೂಟ ಏನಿದೆ, ಮರಾಠ 4 ಒಕ್ಕೂಟಗಳು, ಗ್ವಾಲಿಯರ್, ಬರೋಡಾದ ರಾಜವಂಶಸ್ಥರು, ಬರೋಡಾ, ಗ್ವಾಲಿಯರ್, ನಾಗ್ಪುರ್ ಈ ಎಲ್ಲ ರಾಜವಂಶಸ್ಥರನ್ನ ಒಗ್ಗೂಡಿಸಿ ಒಂದು ಆಡಳಿತವನ್ನ ಒಗ್ಗಟ್ಟು ಮಾಡಿದಂತಹ ಪೇಶ್ವೆ ಆಗಿರೋದ್ರಿಂದ ಈತನಿಗೆ 2ನೇ ಶಿವಾಜಿ ಹೇಳುವಂತಹ ಒಂದು ಬಿರುದು ಬರುತ್ತೆ. ಆ ಬಿರುದು ಬಂದಿರುವಂಥದ್ದು 1ನೇ ಬಾಜಿರಾವ್ಗೆ. ಮರಾಠ ಸಾಮ್ರಾಜ್ಯವನ್ನ ಅತ್ಯಂತ ಬಲಿಷ್ಠಗೊಳಿಸ್ತಾನೆ. ಶಿವಾಜಿಯ ರೀತಿಯಲ್ಲಿ ಆಳ್ವಿಕೆಯನ್ನ ಮಾಡಿಕೊಂಡು ಹೋಗ್ತಾನೆ. ನೆಕ್ಸ್ಟ್ 14ನೇ ಪ್ರಶ್ನೆ. ಬಹು ಉಪಯೋಗಿ ಖನಿಜ ಎಂದು ಪ್ರಸಿದ್ಧಿಯಾಗಿರುವಂಥದ್ದು? ಕಬ್ಬಿಣ, ಅಲ್ಯೂಮಿನಿಯಂ, ಮ್ಯಾಂಗನೀಸ್, ಚಿನ್ನ. ಯಾವುದನ್ನ ಬಹು ಉಪಯೋಗಿ ಖನಿಜ ಅಂತ ಕರೀತಾರೆ? ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 3 ಮ್ಯಾಂಗನೀಸ್ ಅನ್ನ ಬಹು ಉಪಯೋಗಿ ಖನಿಜ ಅಂತ ಕರೀತಾರೆ. ಇದನ್ನ ಅಲ್ಯೂಮಿನಿಯಂ ತಯಾರಿಕೆಯಲ್ಲಿ ಬಳಸುವಂಥದ್ದು. ಕಬ್ಬಿಣವನ್ನ ಮೂಲ ಒಂದು ಖನಿಜ ಅಥವಾ ಮೂಲ ವಸ್ತು ಅಂತ ಇದನ್ನ ಕರಿತೇವೆ. ಪ್ರತಿಯೊಂದು ಕಟ್ಟಡ ನಿರ್ಮಾಣ ಆಗಿರಬಹುದು, ಕಾರ್ಖಾನೆಗಳ ನಿರ್ಮಾಣ ಅಥವಾ ಅಣೆಕಟ್ಟುಗಳ ನಿರ್ಮಾಣಕ್ಕೆ ಕಬ್ಬಿಣದ ಅವಶ್ಯಕತೆ ಇರೋದ್ರಿಂದ ಇದನ್ನ ಮೂಲ ಒಂದು ಕೈಗಾರಿಕೆ ಅಂತಲೂ ಸಹ, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನ ಮೂಲ ಕೈಗಾರಿಕೆ ಅಂತಲೂ ಕರೀತಾರೆ. ಇಲ್ಲಿ ಬಹು ಉಪಯೋಗಿ ಖನಿಜ ಈ ಮ್ಯಾಂಗನೀಸ್ ಅನ್ನ ಬೇರೆ ಬೇರೆ ರೀತಿಯಾಗಿ ಅಲ್ಯೂಮಿನಿಯಂ ತಯಾರಿಕೆಗೆ ಬಳಸ್ತಾರೆ, ಬಣ್ಣಗಳ ತಯಾರಿಕೆಯಲ್ಲಿ ಬಳಸ್ತಾರೆ, ಗಾಜಿನ ಒಂದು ತಯಾರಿಕೆಯಲ್ಲಿ ಬಳಸ್ತಾರೆ. ಹೀಗೆ ಬೇರೆ ಬೇರೆ ಒಂದು ಕೆಲಸಕ್ಕಾಗಿ ಇದನ್ನ ಬಳಸೋದ್ರಿಂದ ಇದನ್ನ ಬಹು ಉಪಯೋಗಿ ಖನಿಜ ಅಂತ ಕರೀತಾರೆ. ನೆಕ್ಸ್ಟ್ 15ನೇ ಪ್ರಶ್ನೆ. ವಿಶ್ವದ ಅತಿ ಪುರಾತನವಾದ ಕೇಂದ್ರ ಬ್ಯಾಂಕ್? ಇಂಗ್ಲೆಂಡಿನ ಬ್ಯಾಂಕ್ ಆಫ್ ಇಂಗ್ಲೆಂಡ್, ಅಮೆರಿಕಾದ ಫೆಡರಲ್ ರಿಸರ್ವ್ ಸಿಸ್ಟಮ್ ಬ್ಯಾಂಕ್, ಸ್ವೀಡನ್ನಿನ ರಿಕ್ಸ್ ಬ್ಯಾಂಕ್, ಫ್ರಾನ್ಸಿನ ಕೇಂದ್ರ ಬ್ಯಾಂಕ್. ಯಾವುದು ವಿಶ್ವದ ಅತಿ ಪುರಾತನ ಕೇಂದ್ರ ಬ್ಯಾಂಕ್ ಅಂತ ಹೆಸರನ್ನ ಪಡೆದುಕೊಂಡಿದೆ? ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 3 ಸ್ವೀಡನ್ನಿನ ರಿಕ್ಸ್ ಬ್ಯಾಂಕ್ ಏನಿದೆ ಇದು ಅತಿ ಪುರಾತನ ಕೇಂದ್ರ ಬ್ಯಾಂಕ್ ಆಗಿದೆ. ಇನ್ನು ಭಾರತದ ಕೇಂದ್ರ ಬ್ಯಾಂಕ್ ಅಂತ ನಾವು RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದನ್ನ ಭಾರತದ ಕೇಂದ್ರ ಬ್ಯಾಂಕ್ ಅಂತ ಕರಿತೇವೆ. 1935ರಲ್ಲಿ ಈ ಒಂದು RBI ಸ್ಥಾಪನೆ ಆಗುತ್ತೆ. 1949ರಲ್ಲಿ ಇದನ್ನು ರಾಷ್ಟ್ರೀಕರಣ ಮಾಡಲಾಗುತ್ತೆ. ಭಾರತದ ಕೇಂದ್ರ ಬ್ಯಾಂಕ್ ಅಂತ ನಾವು RBI ಅನ್ನ ಕರಿತೇವೆ. ನೆಕ್ಸ್ಟ್ 16ನೇ ಪ್ರಶ್ನೆ. 14 ವಾಣಿಜ್ಯ ಬ್ಯಾಂಕುಗಳನ್ನು ಸರ್ಕಾರವು ರಾಷ್ಟ್ರೀಕರಣ ಮಾಡಿದ ವರ್ಷ? 1969, 1980, 1998, 1987. 14 ವಾಣಿಜ್ಯ ಬ್ಯಾಂಕುಗಳನ್ನ ಸರ್ಕಾರ ರಾಷ್ಟ್ರೀಕರಣವನ್ನ ಮಾಡುತ್ತೆ. ಯಾವ ವರ್ಷದಲ್ಲಿ? 1969ರಲ್ಲಿ 14 ರಾಷ್ಟ್ರೀಯ ಬ್ಯಾಂಕುಗಳ ರಾಷ್ಟ್ರೀಕರಣ ಆಗುತ್ತೆ. ವಾಣಿಜ್ಯ ಬ್ಯಾಂಕುಗಳ ರಾಷ್ಟ್ರೀಕರಣವನ್ನ ಮಾಡಲಾಗುತ್ತೆ. 17ನೇ ಪ್ರಶ್ನೆ. ಸಾಮಾನ್ಯ ಶಕ ವರ್ಷವನ್ನು 320ರಲ್ಲಿ ಗುಪ್ತ ಶಕೆಯನ್ನು ಆರಂಭಿಸಿದವನು? ಇವತ್ತ ಬೆಳಗ್ಗೆ ಗುಪ್ತರು ಮತ್ತು ವರ್ಧನರು ಹೇಳುವಂತಹ ಕ್ಲಾಸನ್ನು ಮಾಡುವಾಗ ಈ ಒಂದು ಪಾಯಿಂಟ್ ಅನ್ನ ನಾನು ನಿಮ್ಗೆ ಹೇಳಿದ್ದೆ. ಇದನ್ನ ಕೇಳುವಂತಹ ಚಾನ್ಸಸ್ ತುಂಬಾ ಇದೆ ಅಂತ. ಸಾಮಾನ್ಯ ಶಕ ವರ್ಷ 320ರಲ್ಲಿ ಗುಪ್ತ ಶಕೆಯನ್ನ ಆರಂಭಿಸಿದವನು ಯಾರು? ಸಮುದ್ರಗುಪ್ತ, ಮೊದಲನೇ ಚಂದ್ರಗುಪ್ತ, ಶ್ರೀಗುಪ್ತ, ಕುಮಾರಪಾಲ. ಯಾರು ಆರಂಭವನ್ನ ಮಾಡ್ತಾರೆ? ಸರಿಯಾದ ಉತ್ತರ ಇಲ್ಲಿ ಮೊದಲನೇ ಚಂದ್ರಗುಪ್ತ.
ಗುಪ್ತರ ಮೊದಲ ಐತಿಹಾಸಿಕ ಪುರುಷ ಅಂತ ಈತನನ್ನ ಕರೆಯುವಂಥದ್ದು. ಲಿಚ್ಚವಿಯ ರಾಜಕುಮಾರಿಯನ್ನ ಈತ ಮದುವೆ ಆಗ್ತಾನೆ. ಈತ ಮಹಾರಾಜಾದಿರಾಜ ಹೇಳುವಂತ ಬಿರುದನ್ನ ಹೊಂದಿರ್ತಾನೆ. 320ರಲ್ಲಿ ಗುಪ್ತ ಶಕೆಯನ್ನ ಈತ ಆರಂಭ ಮಾಡ್ತಾನೆ, ಮೊದಲನೇ ಚಂದ್ರಗುಪ್ತ. ಇನ್ನು ಸಮುದ್ರಗುಪ್ತನ ವಿಷಯಕ್ಕೆ ಬರೋದಾದ್ರೆ ಈತ ಗುಪ್ತರ ಪ್ರಸಿದ್ಧರಾದಂತಹ ಅರಸ. ಈತ ಅನೇಕ ಯುದ್ಧಗಳನ್ನ ಮಾಡ್ತಾನೆ. ಅಡವಿ ರಾಜ್ಯಗಳೊಡನೆ, ಗಡಿ ರಾಜ್ಯಗಳೊಡನೆ, ಉತ್ತರದ ರಾಜ್ಯಗಳೊಡನೆ, ದಕ್ಷಿಣದ ರಾಜ್ಯಗಳೊಡನೆ ಯುದ್ಧವನ್ನ ಮಾಡ್ತಾನೆ. ಹಾಗೆ ಸಂಗೀತ ಪ್ರಿಯನಾಗಿದ್ದ ಹೇಳುವಂಥದ್ದು. ಆತನ ವೀಣೆ ನುಡಿಸುತ್ತಿರುವಂತಹ ಚಿನ್ನದ ನಾಣ್ಯವನ್ನ, ಒಂದು ವೀಣೆ ನುಡಿಸುತ್ತಿರುವ ಚಿನ್ನದ ನಾಣ್ಯದಿಂದ ಈತ ಸಂಗೀತ ಪ್ರಿಯನಾಗಿದ್ದ ಹೇಳುವಂಥದ್ದನ್ನ ತಿಳಿಲಿಕ್ಕೆ ಸಾಧ್ಯ ಇದೆ. ಪ್ರಯಾಗ ಶಾಸನದಿಂದ ಈ ಸಮುದ್ರಗುಪ್ತನ ಕುರಿತು ವಿವರಣೆ ದೊರಕುತ್ತೆ. ನೆಕ್ಸ್ಟ್ 18ನೇ ಪ್ರಶ್ನೆ. ದಕ್ಷಿಣ ಭಾರತದಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶ. ಶಕರು, ಗಂಗರು, ಕದಂಬರು, ಶಾತವಾಹನರು. ದಕ್ಷಿಣ ಭಾರತದಲ್ಲಿ ಸ್ಥಾಪನೆಗೊಂಡಂತಹ ಮೊದಲ ರಾಜವಂಶ ಶಾತವಾಹನರು, ಅಥವಾ ದಕ್ಕನ್ನಿನಲ್ಲಿ ಪ್ರಾರಂಭಗೊಂಡ ಮೊದಲ ರಾಜವಂಶ ಶಾತವಾಹನರು. ಕದಂಬರು ಇದು ಕರ್ನಾಟಕದ ಮೊದಲ ರಾಜವಂಶ ಅಂತ ನಾವು ಕರಿತೇವೆ. ಕರ್ನಾಟಕದ ಮೊದಲ ರಾಜವಂಶ ಆಗಿದೆ ಕದಂಬರು. ಶಾತವಾಹನರು ದಕ್ಕನಿನಲ್ಲಿ ಪ್ರಾರಂಭಗೊಂಡ ಮೊದಲ ರಾಜವಂಶ. ಸಿಮುಕನಿಂದ ಇದು ಪ್ರಾರಂಭಗೊಳ್ಳುತ್ತೆ. ಗೌತಮಿ ಪುತ್ರ ಶಾತಕರ್ಣಿ ಶಾತವಾಹನರ ಪ್ರಮುಖ ಅರಸ. ಯಜ್ಞಶ್ರೀ ಶಾತಕರ್ಣಿ ಶಾತವಾಹನರ ಕೊನೆಯ ಅರಸ ಆಗಿದ್ದಾನೆ. ನೆಕ್ಸ್ಟ್ 19ನೇ ಪ್ರಶ್ನೆಯನ್ನು ನೋಡೋಣ ಈಗ. ವಿಶ್ವಪ್ರಸಿದ್ಧ ಕೈಲಾಸನಾಥ ದೇವಾಲಯ ಇರುವಂಥದ್ದು. ಈ ಕೈಲಾಸನಾಥ ದೇವಾಲಯವನ್ನ ನಿರ್ಮಾಣ ಮಾಡಿದಂಥವರು ರಾಷ್ಟ್ರಕೂಟರ ಒಂದು ಪ್ರಸಿದ್ಧ ಶಿಲ್ಪಕಲೆಯಾಗಿದೆ ಕೈಲಾಸನಾಥ ದೇವಾಲಯ. ಅಜಂತಾದಲ್ಲಿದೆ, ಲೇಪಾಕ್ಷಿಯಲ್ಲಿದೆ, ಎಲ್ಲೋರಾದಲ್ಲಿದೆ, ಬಾದಾಮಿಯಲ್ಲಿದೆ. ಸರಿಯಾದ ಉತ್ತರ ಇಲ್ಲಿ ಎಲ್ಲೋರಾದ ಕೈಲಾಸನಾಥ ದೇವಾಲಯ. ಎಲ್ಲೋರಾದಲ್ಲಿ ಇರುವಂಥದ್ದು ವಿಶ್ವಪ್ರಸಿದ್ಧ ಆಗಿದೆ. ಈ ಕೈಲಾಸನಾಥ ದೇವಾಲಯ ರಾಷ್ಟ್ರಕೂಟರ ಒಂದು ಶಿಲ್ಪಕಲೆಗೆ ಪ್ರಸಿದ್ಧ ಉದಾಹರಣೆ ಆಗಿರುವಂಥದ್ದು. ನೆಕ್ಸ್ಟ್ 20ನೇ ಪ್ರಶ್ನೆ. 1989ರಲ್ಲಿ ಎಷ್ಟನೇ ಸಂವಿಧಾನ ತಿದ್ದುಪಡಿಯ ಪ್ರಕಾರ ಮತದಾನದ ಕನಿಷ್ಠ ವಯಸ್ಸನ್ನ 21 ವರ್ಷಗಳಿಂದ 18 ವರ್ಷಗಳಿಗೆ ಇಳಿಸಲಾಯಿತು? ಮತದಾನದ ಕನಿಷ್ಠ ವಯಸ್ಸನ್ನ 21 ವರ್ಷದಿಂದ 18 ವರ್ಷಕ್ಕೆ ಇಳಿಕೆಯನ್ನ ಮಾಡ್ತಾರೆ. ಅದು ಯಾವ ತಿದ್ದುಪಡಿಯ ಮೂಲಕ? 1989ರಲ್ಲಿ ಆ ತಿದ್ದುಪಡಿ ಆಗಿರುವಂಥದ್ದು. 64ನೇ ತಿದ್ದುಪಡಿ, 61ನೇ ತಿದ್ದುಪಡಿ, 78ನೇ ತಿದ್ದುಪಡಿ, 42ನೇ ತಿದ್ದುಪಡಿ. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 2, 61ನೇ ತಿದ್ದುಪಡಿಯ ಮೂಲಕ. ಸಂವಿಧಾನದ 61ನೇ ತಿದ್ದುಪಡಿಯ ಮೂಲಕ 1989ರಲ್ಲಿ ಮತದಾನದ ವಯಸ್ಸನ್ನ 21 ವರ್ಷದಿಂದ 18 ವರ್ಷಗಳಿಗೆ ಇಳಿಸಲಾಯಿತು. ನೆಕ್ಸ್ಟ್ 21ನೇ ಪ್ರಶ್ನೆ. ಇದು ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆಯಾಗಿದೆ. ಪ್ರತ್ಯಕ್ಷ ತೆರಿಗೆ, ಪರೋಕ್ಷ ತೆರಿಗೆ. ತೆರಿಗೆಯಲ್ಲಿ ನಾವು 2 ವಿಧವನ್ನ ನೋಡ್ತೇವೆ. ಒಂದು ಪ್ರತ್ಯಕ್ಷ ತೆರಿಗೆ, ಇನ್ನೊಂದು ಪರೋಕ್ಷ ತೆರಿಗೆ ಅಂತ. ಏನು ಪ್ರತ್ಯಕ್ಷ ತೆರಿಗೆ, ಪರೋಕ್ಷ ತೆರಿಗೆ ಅಂದ್ರೆ? ಪ್ರತ್ಯಕ್ಷ ತೆರಿಗೆ ಅಂದ್ರೆ ಯಾರ ಮೇಲೆ ತೆರಿಗೆಯನ್ನು ಹಾಕಲಾಗುತ್ತೋ ಅವರೇ ತೆರಿಗೆಯನ್ನ ಪಾವತಿ ಮಾಡುವಂಥದ್ದನ್ನ ಪ್ರತ್ಯಕ್ಷ ತೆರಿಗೆ ಅಂತ ಕರಿತೇವೆ. ಇನ್ನು ಪರೋಕ್ಷ ತೆರಿಗೆ ಅಂದ್ರೆ ತೆರಿಗೆಯನ್ನ ಇನ್ನೊಬ್ಬರಿಗೆ ದಾಟಿಸಬಹುದು. ನಮಗೆ ಹಾಕಿರುವಂತಹ ತೆರಿಗೆಯನ್ನ, ಈಗ ಒಂದು ಚಾಕ್ಲೇಟ್ ಅನ್ನ ರೆಡಿಯನ್ನ ಮಾಡುವಂಥವ್ರು ಮ್ಯಾನುಫ್ಯಾಕ್ಚರ್ ಕಂಪನಿ ಇದೆ. ಆ ಒಂದು ಮ್ಯಾನುಫ್ಯಾಕ್ಚರ್ ಕಂಪನಿಯ ಮೇಲೆ ಸರ್ಕಾರ ಟ್ಯಾಕ್ಸ್ ಅನ್ನು ಹಾಕುತ್ತೆ. ಆ ಒಂದು ಕಂಪನಿ ತಯಾರಿಸಿದಂತಹ ಚಾಕ್ಲೇಟ್ನ ಮೇಲೆ ಆ ಟ್ಯಾಕ್ಸ್ ಅನ್ನ ಹಾಕುತ್ತೆ. ಆ ಒಂದು ಟ್ಯಾಕ್ಸ್ ಅನ್ನ ಮಾರಾಟ ಮಾಡುವವರು, ಅದನ್ನ ಕೊಂಡುಕೊಳ್ಳುವರು, ಅನುಭೋಗಿಸುವಲ್ಲಿಕ್ಕೆ, ಅದನ್ನ ತಿನ್ನಲಿಕ್ಕಾಗಿ ಯಾರು ತಗೊಳ್ತಾರೋ ಅವರ ಹಣವನ್ನ ತೆಗೆದುಕೊಳ್ತಾ ಅಲ್ಲರಲ್ಲಿ ಹಾಕ್ತಾರೆ. ನೀವು ಯಾವುದೇ ವಸ್ತುವಿನ ಒಂದು ರ್ಯಾಪರ್ ಅಥವಾ ಕವರ್ಗಳಲ್ಲಿ ನೋಡಿರ್ಬೋದು, ಇನ್ಕ್ಲೂಡ್ ಆಲ್ ಟ್ಯಾಕ್ಸಸ್ ಅಂತ ಬರ್ಕೊಂಡಿರುತ್ತೆ. ಎಲ್ಲಾ ಟ್ಯಾಕ್ಸ್ಗಳನ್ನು ಕೊನೆಯಲ್ಲಿ ಯಾರು ಅದನ್ನು ಅನುಭೋಗಿಸ್ತಾರೋ ಅವರಿಗೆ ದಾಟಿಸುವಂಥದ್ದು. ಇದು ಪರೋಕ್ಷ ತೆರಿಗೆಯಾಗಿದೆ. ಇಲ್ಲಿ ಕೆಳಗೆ ನೀಡಿದಂಥದ್ರಲ್ಲಿ ಯಾವುದು ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆಯಾಗಿದೆ ಅಂತ ಕೇಳಿರುವಂಥದ್ದು? ಕಂಪನಿ ತೆರಿಗೆ, ಸೇವಾ ತೆರಿಗೆ, ಕೇಂದ್ರ ಅಬಕಾರಿ ತೆರಿಗೆ, ಆಮದು ರಫ್ತು ತೆರಿಗೆ. ಈಗ ತೆರಿಗೆಯಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆ ಅಂದ್ರೆ ಏನು ಅನ್ನುವಂಥದ್ದು ನಿಮಗೆ ಕಾನ್ಸೆಪ್ಟ್ ಅರ್ಥ ಆದ್ರೆ ಇದರಲ್ಲಿ ನೀವು ನೋಡ್ಬೋದು. ಆಮದು ರಫ್ತು ತೆರಿಗೆ ಒಂದು ವಸ್ತುವನ್ನ ಆಮದು ಮಾಡುವಂಥದ್ದು ಅಥವಾ ರಫ್ತು ಮಾಡುವಂಥದ್ದು. ಈ ಆಮದು ಮಾಡಿಕೊಂಡಂತಹ ವಸ್ತು ಮತ್ತೊಬ್ಬರಿಗೆ ಹೋಗಿ ಸೇರುವಂಥದ್ದು, ಕೊನೆಯಲ್ಲಿ ಅನುಭೋಗಿಸ್ಲಿಕ್ಕೆ ಹೋಗುವಂಥದ್ದು. ಇಲ್ಲಿ ತೆರಿಗೆಯನ್ನ
ಬೇರೆಯವರಿಗೆ ಹಾಕಬಹುದು, ಬೇರೆಯವರ ಮೇಲೆ ಹಾಕಬಹುದು. ಸೊ ಆಮದು ರಫ್ತು ತೆರಿಗೆ ಆಗಲ್ಲ, ಅಬಕಾರಿ ತೆರಿಗೆ ಆಗಲ್ಲ, ಹಾಗೆ ಸೇವಾ ತೆರಿಗೆಯೂ ಸಹ ಆಗಲ್ಲ. ಒಂದು ಕಂಪನಿಯ ಮೇಲೆ ಹಾಕಿದಂಥ ತೆರಿಗೆ ಅದೇ ಕಂಪನಿಯವರು ಆ ಟ್ಯಾಕ್ಸನ್ನು ಪೇ ಮಾಡಬೇಕಾಗತ್ತೆ. ಈಗ ನಮ್ಮ ಮನೆಗಳಿಗೆ ಹಾಕುವಂಥ ತೆರಿಗೆ ಇದು ನಾವೇ ಪೇ ಮಾಡುವಂಥದ್ದು, ಇದನ್ನು ಮತ್ತೊಬ್ಬರ ಮೇಲೆ ದಾಟಿಸ್ಲಿಕ್ಕೆ ಬರುವಂಥದ್ದಲ್ಲ. ಹಾಗಾಗಿ ಇಲ್ಲಿ ಆಪ್ಷನ್ 1 ಸರಿಯಾಗಿದೆ. ನೆಕ್ಸ್ಟ್ 22ನೇ ಪ್ರಶ್ನೆ. ಗೋಧಿ ಬೇಸಾಯಕ್ಕೆ ಅತ್ಯಂತ ಸೂಕ್ತವಾದ ಕಾಲ: ರಬಿ ಕಾಲ, ಖಾರಿಫ್ ಕಾಲ, ಜೆಡ್ ಬೇಸಾಯದ ಕಾಲ, ಮುಂಗಾರು ಬೇಸಾಯದ ಕಾಲ. ಗೋಧಿಯನ್ನು ಬೆಳಿಲಿಕ್ಕೆ ಗೋಧಿಯನ್ನು ಯಾವ ಕಾಲದಲ್ಲಿ ಹೆಚ್ಚಾಗಿ ಬೆಳೀತಾರೆ? ಸರಿಯಾದಂತಹ ಉತ್ತರ ಇಲ್ಲಿ ಆಪ್ಷನ್ 1 ರಬಿ ಕಾಲ ಅಥವಾ ಹಿಂಗಾರು ಬೇಸಾಯದ ಕಾಲ ಅಥವಾ ಚಳಿಗಾಲ ಅಂತ ನಾವು ಕರಿತೇವೆ. ಈ ಒಂದು ಕಾಲದಲ್ಲಿ ಗೋಧಿ ಬೇಸಾಯಕ್ಕೆ ಇದು ಸೂಕ್ತ ಆಗಿರುವಂಥದ್ದು. ನೆಕ್ಸ್ಟ್ 23ನೇ ಪ್ರಶ್ನೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ತಿದ್ದುಪಡಿಯಾಗಿ ಹೊಸದಾಗಿ ಜಾರಿಗೆ ಬಂದ ವರ್ಷ: 1986, 1992, 2008, 2006. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ. ಬಾಲ್ಯ ವಿವಾಹ ಅಂದರೆ ಏನು? 21 ವರ್ಷದ ಒಳಗಿನ ಒಬ್ಬ ಹುಡುಗ 18 ವರ್ಷದೊಳಗಿನ ಹುಡುಗಿಗೆ, ಇಬ್ಬರಲ್ಲಿ ಯಾರಿಗೆ ವಯಸ್ಸು ಕಡಿಮೆ ಇದ್ರೂ ಸಹ ಅಂಥವರ ವಿವಾಹ ಆಗ್ತಾ ಇದ್ರೆ ಅದನ್ನು ಬಾಲ್ಯ ವಿವಾಹ ಅಂತ ಕರಿತೇವೆ. ಕೇವಲ ಹುಡುಗಿಗೆ 18 ವರ್ಷ ಆಗಿರಬೇಕು ಅನ್ನುವಂಥದ್ದೆಲ್ಲ, ಹುಡುಗನಿಗೂ ಸಹ 21 ವರ್ಷ ಆಗಿರಬೇಕು. ಅಷ್ಟಕ್ಕಿಂತ ಕಡಿಮೆ ವಯಸ್ಸಿನ ಹುಡುಗಿಯ ಮದುವೆ ಆಗಿರಲಿ ಅಥವಾ ಹುಡುಗನ ಮದುವೆ ಆಗಿರಲಿ, ಅದು ಬಾಲ್ಯ ವಿವಾಹ ಅಂತ ಪರಿಗಣನೆ ಆಗುತ್ತೆ. ಇಂತಹ ಬಾಲ್ಯ ವಿವಾಹಕ್ಕೆ ಸಪೋರ್ಟ್ ಮಾಡಿದಂತಹ ಪ್ರತಿಯೊಬ್ಬರಿಗೂ ಸಹ ಶಿಕ್ಷೆ ಆಗುವಂಥದ್ದು. ಈ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ಬಂದಂತಹ ವರ್ಷ, ತಿದ್ದುಪಡಿಯಾಗಿ ಜಾರಿಗೆ ಬಂದಂತಹ ವರ್ಷ 2006. ನೆಕ್ಸ್ಟ್ 24ನೇ ಪ್ರಶ್ನೆ. ನರ್ಮದಾ ಬಚಾವೋ ಆಂದೋಲನದ ನಾಯಕತ್ವವನ್ನು ವಹಿಸಿಕೊಂಡವರು: ಆಪ್ಷನ್ಗಳು ಸುಂದರ್ಲಾಲ್ ಬಹುಗುಣ, ಚಂಡಿಪ್ರಸಾದ್ ಭಟ್, ಮೇಧಾ ಪಾಟ್ಕರ್, ಶಿವರಾಮ್ ಕಾರಂತ್. ಯಾರು ನರ್ಮದಾ ಬಚಾವೋ ಆಂದೋಲನದ ನಾಯಕತ್ವವನ್ನು ವಹಿಸಿಕೊಂಡಿರುವಂಥದ್ದು? ಈ ನರ್ಮದಾ ಬಚಾವೋ ಆಂದೋಲನ ನಡೀಲಿಕ್ಕೆ ಕಾರಣ ಏನು? ಗುಜರಾತ್ನ ಸರ್ದಾರ್ ಸರೋವರದ ಬಳಿ ಈ ನರ್ಮದಾ ನದಿಗೆ ಹಲವಾರು ಅಣೆಕಟ್ಟುಗಳನ್ನು ಈಗಾಗಲೇ ಕಟ್ಟಾಗಿತ್ತು. ಇದರಿಂದಾಗಿ ಅಲ್ಲಿನ ಇನ್ನೂ ಹೆಚ್ಚಿನ ಅಣೆಕಟ್ಟುಗಳನ್ನು ನಿರ್ಮಾಣವನ್ನು ಮಾಡ್ತಾ ಹೋದರೆ ಅಲ್ಲಿನ ಪರಿಸರ ಆಗಿರಬಹುದು, ಅಲ್ಲಿನ ಜನರಿಗಾಗಿರಬಹುದು ಅಥವಾ ಅಲ್ಲಿನ ಪ್ರಾಣಿ ಸಂಪನ್ಮೂಲಕ್ಕೆ ಬಹಳಷ್ಟು ಕೆಡುಕುಂಟಾಗುವಂತಹ ಸಾಧ್ಯತೆ ಇತ್ತು. ಹಾಗಾಗಿ ಈ ನರ್ಮದಾ ಬಚಾವೋ ಆಂದೋಲನವನ್ನು ನಡೆಸ್ತಾರೆ. ಈ ನಡೆಸಿದಂಥವರು ಯಾರು? ಮೇಧಾ ಪಾಟ್ಕರ್. ಆಪ್ಷನ್ 3 ಏನಿದೆ ಸರಿಯಾಗಿದೆ. ಹಾಗೆ ಇನ್ನು ಉಳಿದಂತಹ ಸುಂದರ್ಲಾಲ್ ಬಹುಗುಣ, ಚಂಡಿಪ್ರಸಾದ್ ಭಟ್ ಇವರು ಚಿಪ್ಕೋ ಚಳುವಳಿ, ಉತ್ತರ ಪ್ರದೇಶದ ತೆಹರಿ ಗರ್ವಾಲ ಹೇಳುವಂಥ ಜಿಲ್ಲೆಯ ರೆನ್ನಿ ಹೇಳುವಂಥ ಒಂದು ಗ್ರಾಮದಲ್ಲಿ ನಡೆದಂತಹ ಚಿಪ್ಕೋ ಚಳುವಳಿ, ಮರವನ್ನು ಕಡಿಯುವುದರ ವಿರುದ್ಧವಾಗಿ ನಡೆದಂತಹ ಚಳುವಳಿಯ ನಾಯಕತ್ವವನ್ನು ವಹಿಸ್ಕೊಳ್ತಾರೆ. ಇನ್ನು ಶಿವರಾಮ್ ಕಾರಂತ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೈಗಾ ಅಣುಸ್ಥಾವರವನ್ನು ನಿರ್ಮಾಣ ಮಾಡ್ತಾರೆ. ಈ ಕೈಗಾ ಸ್ಥಾವರವನ್ನು ನಿರ್ಮಾಣ ಮಾಡೋದರ ವಿರುದ್ಧವಾಗಿ ಇವರು ಹೋರಾಟವನ್ನು ಮಾಡ್ತಾರೆ. ಕಾರಣ ಏನು? ಈ ಕೈಗಾ ಅಣುಸ್ಥಾವರದ ನಿರ್ಮಾಣದಿಂದ, ಆ ಒಂದು ಅಣುಸ್ಥಾವರದಿಂದ ಹೊರಡುವ ವಿಕಿರಣಗಳಿಂದ ಅಲ್ಲಿನ ಜನಜೀವನ ಆಗಿರ್ಬೋದು, ಪ್ರಾಣಿ ಸಂಪತ್ತಾಗಿರ್ಬೋದು, ಪಕ್ಷಿ ಸಂಪತ್ತಾಗಿರ್ಬೋದು, ಪರಿಸರದ ನಾಶ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ವಿರೋಧವನ್ನು ಮಾಡಲಾಗತ್ತೆ. ನೆಕ್ಸ್ಟ್ 25ನೇ ಪ್ರಶ್ನೆ. ಇದನ್ನು ಕಪ್ಪು ಬಂಗಾರ ಎಂದು ಕರೆಯುತ್ತಾರೆ: ಪೆಟ್ರೋಲಿಯಂ, ಮ್ಯಾಂಗನೀಸ್, ಕಲ್ಲಿದ್ದಲು, ಕಬ್ಬಿಣದ ಅದಿರು. ಯಾವುದನ್ನು ಕಪ್ಪು ಬಂಗಾರ ಅಂತ ಕರೀತಾರೆ? ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 3 ಕಲ್ಲಿದ್ದಲನ್ನ ಕಪ್ಪು ಬಂಗಾರ ಅಂತ ಕರೀತಾರೆ. ಪೆಟ್ರೋಲಿಯಂ ಅನ್ನ ಕರೆಯುವಂಥದ್ದು ದ್ರವರೂಪದ ಚಿನ್ನ ಅಂತ ಪೆಟ್ರೋಲಿಯಂ ಅನ್ನ ಕರೀತಾರೆ. ಪೆಟ್ರಾ ಮತ್ತು ಓಲಿಯಂ ಹೇಳುವಂತಹ 2 ಶಬ್ದಗಳಿಂದ ಆಗಿರುವಂಥದ್ದು ಪೆಟ್ರೋಲಿಯಂ. ಇಲ್ಲಿ ಕಪ್ಪು ಬಂಗಾರ ಅಂತ ಕರೆಯುವಂಥದ್ದು ಕಲ್ಲಿದ್ದಲನ್ನ. ನೆಕ್ಸ್ಟ್ 26ನೇ ಕ್ವಶನ್. ಭಾರತದ ಚಹದ ಬಂದರು ಯಾವುದು? ಕಲ್ಕತ್ತಾ, ಚೆನ್ನೈ, ವಿಶಾಖಪಟ್ಟಣ, ಕೊಚ್ಚಿ. ಭಾರತದ ಚಹದ ಬಂದರು ಅಂತ ಕರೆಯುವಂಥದ್ದು ಕಲ್ಕತ್ತಾ ಬಂದರನ್ನು. ಈ ಬಂದರನ್ನು ಭಾರತದ ಚಹದ ಬಂದರು ಅಂತ ಕರೀತಾರೆ. ಇನ್ನು ಮುಂಬೈ ಬಂದರು ಭಾರತದ ಹೆಬ್ಬಾಗಿಲು ಅಂತ ಕರೀತಾರೆ. ನವಮಂಗಳೂರು ಬಂದರನ್ನ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೆಯುವಂಥದ್ದು. ನೆಕ್ಸ್ಟ್ 27ನೇ ಕ್ವಶನ್. ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂಥದ್ದು ಎಲ್ಲಿ? ನವದೆಹಲಿ, ಪುಣೆ, ನಾಗಪುರ್, ಕಲ್ಕತ್ತಾ. ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂಥದ್ದು
ಕಲ್ಕತ್ತಾದಲ್ಲಿ. ಆಪ್ಷನ್ 4 ಏನಿದೆ ಸರಿಯಾಗಿದೆ, ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂಥದ್ದು. ಇನ್ನು ನಾವು ಕರ್ನಾಟಕದಲ್ಲಿ ಅಂತ ನೋಡ್ತಾ ಹೋದ್ರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರಿತೇವೆ, ಬೆಂಗಳೂರಿನಲ್ಲಿ ಇರುವಂಥದ್ದು. ಬೆಂಗಳೂರಿನಲ್ಲಿ ಇದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ನೆಕ್ಸ್ಟ್ 28ನೇ ಕ್ವಶನ್. ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕಾರ್ಪೊರೇಷನ್ ನಲ್ಲಿರುವ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ. ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕಾರ್ಪೊರೇಷನ್ ಅಂದ್ರೆ ಸಾರ್ಕ್. ಸಾರ್ಕ್ನಲ್ಲಿ ಇರುವಂತಹ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? 6, 10, 8, 12. ಸರಿಯಾದಂತಹ ಉತ್ತರ ಇಲ್ಲಿ ಒಟ್ಟು 8 ದೇಶಗಳಿದಾವೆ ಸಾರ್ಕ್ನಲ್ಲಿ. ಯಾವ್ಯಾವುದು ಅನ್ನೋದನ್ನು ನಾವು ನೋಡ್ತಾ ಹೋದ್ರೆ ಭಾರತ ಇದೆ, ಪಾಕಿಸ್ತಾನ ಇದೆ, ಅಫ್ಘಾನಿಸ್ತಾನ ಇದೆ, ಹಾಗೆ ಭಾರತದ ಸುತ್ತಮುತ್ತಲೂ ಇರುವಂತಹ ದೇಶಗಳು ಶ್ರೀಲಂಕಾ ಆಗಿರ್ಬೋದು, ನೇಪಾಳ ಆಗಿರ್ಬೋದು, ಭೂತಾನ್ ಆಗಿರ್ಬೋದು, ಇವೆಲ್ಲವೂ ಸಹ ಈ ಸಾರ್ಕ್ನಲ್ಲಿ ಇರುವಂತಹ ಸದಸ್ಯ ರಾಷ್ಟ್ರಗಳು. ನೆಕ್ಸ್ಟ್ 29ನೇ ಕ್ವಶನ್. ವಿಶ್ವಸಂಸ್ಥೆಯ ಅತ್ಯಂತ ಪ್ರಭಾವಿ ಅಂಗಸಂಸ್ಥೆ ಯಾವುದು? ಭದ್ರತಾ ಸಮಿತಿ, ಸಚಿವಾಲಯ, ಸಾಮಾನ್ಯ ಸಭೆ, ಅಂತಾರಾಷ್ಟ್ರೀಯ ನ್ಯಾಯಾಲಯ. ಪ್ರಭಾವಿ ಅಂಗಸಂಸ್ಥೆ ಯಾವುದು? ಸರಿಯಾದ ಉತ್ತರ ಇಲ್ಲಿ ಭದ್ರತಾ ಸಮಿತಿ. ಇದು ವಿಶ್ವಸಂಸ್ಥೆಯ ಅತ್ಯಂತ ಪ್ರಭಾವಿ ಅಂಗಸಂಸ್ಥೆಯಾಗಿದೆ. ಇಲ್ಲಿ ಒಟ್ಟು 15 ಜನ ಸದಸ್ಯರಿರ್ತಾರೆ, 5 ಕಾಯಂ ಸದಸ್ಯರು, 10 ಹಂಗಾಮಿ ಸದಸ್ಯ ರಾಷ್ಟ್ರಗಳು ಇರುತ್ತೆ. ಈ ಸಾಮಾನ್ಯ ಸಭೆಯನ್ನ ವಿಶ್ವಸಂಸ್ಥೆಯ ಸಂಸತ್ತು ಅಂತ ನಾವು ಕರಿತೇವೆ. ಪ್ರತಿಯೊಂದು ಸದಸ್ಯ ರಾಷ್ಟ್ರಗಳು ಇದರ ಸದಸ್ಯರಾಗಿರ್ತಾರೆ. ಇನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯ ದಿ ಹೇಗ್ ಹೇಳುವಂತ ಒಂದು ಪಟ್ಟಣದಲ್ಲಿ ಇದೆ, ನೆದರ್ಲ್ಯಾಂಡ್ನ ದಿ ಹೇಗ್ ಪಟ್ಟಣದಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದೆ. ಸಚಿವಾಲಯದ ಪ್ರಸ್ತುತ ಮುಖ್ಯಸ್ಥರು ಈ ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿಗಳು ಅಂಟೋನಿಯೋ ಗುಟೆರೆಸ್ ಅಥವಾ ಗುಟೆರೆಸ್. ಇವರು ಪ್ರಸ್ತುತ ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿಗಳಾಗಿದ್ದಾರೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ 30ನೇ ಪ್ರಶ್ನೆಯನ್ನು ನಾವು ನೋಡೋಣ ಈಗ. ಅಲೈ ದರ್ವಾಜಾವನ್ನು ಕಟ್ಟಿಸಿದವರು? ಅಕ್ಬರ್, ಕುತುಬುದ್ದೀನ್ ಐಬಕ್, ಅಲಾವುದ್ದೀನ್ ಖಿಲ್ಜಿ, ಮುಹಮ್ಮದ್ ಬಿನ್ ತುಘಲಕ್. ಈ ಒಂದು ಅಲೈ ದರ್ವಾಜಾ ಹೇಳುವಂಥದ್ದು ಯಾರ ಒಂದು ಕಟ್ಟಡ ಅಥವಾ ನಿರ್ಮಾಣ ಆಗಿರುವಂಥದ್ದು? ಸರಿಯಾದ ಉತ್ತರ ಅಲಾವುದ್ದೀನ್ ಖಿಲ್ಜಿ ಅಲೈ ದರ್ವಾಜಾವನ್ನ ನಿರ್ಮಾಣ ಮಾಡಿರುವಂಥದ್ದು. ಒಟ್ಟು ಈ ವಿಡಿಯೋದಲ್ಲಿ ನಾವು 30 ಮಾಡೆಲ್ ಕ್ವಶನ್ಗಳನ್ನು ಒಟ್ಟು 30 ಪ್ರಶ್ನೆಗಳನ್ನು ನೋಡಿದ್ವಿ. ಇದೇ ರೀತಿಯಾದಂಥ ಸೀರೀಸ್ಗಳನ್ನು ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ವಿಡಿಯೋಗಳನ್ನು ಹೆಚ್ಚೆಚ್ಚು ಕ್ವಶನ್ಗಳನ್ನು ಇನ್ಕ್ಲೂಡ್ ಮಾಡಿ ಹಾಕುವಂಥ ಪ್ರಯತ್ನವನ್ನು ನಮ್ಮ ಚಾನಲ್ ಕಡೆಯಿಂದ ನಾವು ಮಾಡ್ತೇವೆ. ಇದರ ಜೊತೆಯಲ್ಲಿ ಒನ್ಲೈನರ್ ಆಗಿರಬಹುದು ಅಥವಾ ಲೆಸನ್ ವೈಸ್ ಕ್ಲಾಸ್ಗಳನ್ನು ಕೂಡ ನಾವು ನಮ್ಮ ಚಾನಲಲ್ಲಿ ಕಂಡಕ್ಟ್ ಮಾಡ್ತೇವೆ. ನಮ್ಮ ಚಾನಲನ್ನು ಯಾರು ಇನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.